The clips in this videos have direct accusations of atrocities from Dharmasthala Hegde and family. These events span from 1979. In spite of this, none of the family members have been indicted. This is for public awareness so that they don't get misled. ಈ ವಿಡಿಯೋದಲ್ಲಿ 1979ರಿಂದ ಧರ್ಮಸ್ಥಳ ಹೆಗ್ಡೆ ಕುಟುಂಬದಿಂದ ನಡೆದ ಕೆಲವು ಅತ್ಯಾಚಾರಗಳ ಬಗ್ಗೆ ನೇರ ಆರೋಪಗಳ ಕ್ಲಿಪ್ಗಳು ಸೇರಿವೆ. ಆದರೂ ಕುಟುಂಬದ ಯಾರ ಮೇಲೂ ಕ್ರಮ ಕೈಗೊಳ್ಳಲಿಲ್ಲ. ಜನತೆ ತಪ್ಪು ದಾರಿಗೆ ಹೋಗಬಾರದೆಂಬ ಜಾಗೃತಿ ಮೂಡಿಸಲು ಈ ವಿಡಿಯೋ ಮಾಡಲಾಗಿದೆ. ನಮ್ಮ ಸರೋಜಿನಿ ಅಂತ ಅತ್ತೆ, ಅಪ್ಪನ ತಂಗಿ, ಅವರು ಇವಳು ಪದ್ಮಲತಾ ಬಸ್ ಇಳಿದು ಅಲ್ಲಿದ್ದಾಗ ನಿನ್ನ ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ ಅಂತ ಅಲ್ಲೊಂದು ಕಾರಿತ್ತಂತೆ. ಕಾರ್ನೊಳಗೆ ಪ್ರಿನ್ಸಿಪಲ್ನ ಕಾರಿತ್ತು. ಕಾರ್ನೊಳಗೆ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಕೂತಿದ್ರಂತೆ. ಹಾಗೆ ಅತ್ತೆ ಹೇಳಿದ್ರಂತೆ ಪ್ರಿನ್ಸಿಪಲ್ ನಿನ್ನನ್ನು ಕರೀತಿದ್ದಾರೆ ಅಂತ. ಹಾಗೆ ಕಾರ್ನ ಹತ್ತಿರಕ್ಕೆ ಇವರು ಪದ್ಮಲತನ್ನು ಕಳಿಸಿದ್ರು ಅಂತ ಹೇಳ್ತಾರೆ ಅತ್ತೆ ಸರೋಜಿನಿ. ಅದರ ನಂತರ ಏನಾಯಿತು ಅಂತ ಗೊತ್ತಿಲ್ಲ. ಮತ್ತೆ ನಮಗೆ ಅವತ್ತಿಂದೆಲ್ಲ ಹುಡುಕಾಟ ಶುರು ಮಾಡಿದರು. ಮರುದಿವಸ ಅವತ್ತಲ್ಲೇ ಲೋಕಲಲ್ಲಿ ಹುಡುಕಿದ್ರು. ಮರುದಿವಸ ಸಂಬಂಧಿಕರಲ್ಲೆಲ್ಲ ಅವತ್ತಿನ ದಿವಸ ಸಂಬಂಧಿಕರಲ್ಲೆಲ್ಲ ಕೇಳಿದರು. ಯಾರು ಆಗ ಮಾವ ಹೇಳಿದರು ನಾವು ಒಟ್ಟಿಗೆ ಬಂದದ್ದು ಅಂತ. ಮರುದಿವಸ ಅಪ್ಪ ಕಾಲೇಜಿಗೆ ಹೋಗಿ ದಿವಾಕರ ಮರುದಿವಸ ಅಪ್ಪ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲಲ್ಲಿ ಕೇಳುವಾಗ ಅವರಿಗೆ ಏನು ಗೊತ್ತಿಲ್ಲದಾಗಿ ಮಾತಾಡಿದ್ರು ಅವರು. ನಿಮ್ಮ ಕಡೆಯಿಂದ ನೀವು ಹುಡುಕಿ ಇಲ್ಲಿ ಸಹ ಕಾಣಿಸ್ತಾ ಇಲ್ಲ, ನಾವು ಕಾಣಲಿಲ್ಲ, ಹಾಗೆ ಹೀಗೆ ಹೇಳಿರಂತೆ. ನಿಮ್ಮ ಕಡೆಯಿಂದ ನೀವು ಹುಡುಕಿ, ನಮ್ಮ ಕಡೆಯಿಂದ ನಾವು ಹುಡುಕ್ತೇವೆ ಅಂತ. ಹಾಗೆ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಕರೆದು ಅವ್ರು ಕೇಳಿದ್ರಂತೆ. ಆಗ ನಾವೆಲ್ಲ ಒಟ್ಟಿಗೆ ಬಸ್ ಸ್ಟ್ಯಾಂಡ್ ತನಕ ಹೋದ್ದು ಅಂತ ಮಕ್ಕಳು ಹೇಳಿರಂತೆ. ಮತ್ತೆ ಏನಾಯಿತು ಗೊತ್ತಿಲ್ಲ ಅಲ್ಲಿ. ಮತ್ತೆ ನಮಗೆ ಅವಳ ಡೆಡ್ ಬಾಡಿಯಾಗಿ ಅವಳು ಸಿಕ್ಕಿದ್ದು ಫೆಬ್ರವರಿ 17ನೇ ತಾರೀಕು. ದಿವಾಕರ್ ಯಾವ ನಂತರ ಏನು ಹೇಳಿಲ್ವ ನಿಮ್ಮ ಹತ್ರ? ದಿವಾಕರ್ ನಂತರ ಏನು ಹೇಳಲಿಲ್ಲ. ಅಷ್ಟೇ ಕಡೆ ಬಾರಿ ನೋಡಿದ್ದು ದಿವಾಕರ್. ಹೌದು, ಅವರು ಒಟ್ಟಿಗೆ ಬಸ್ಸಲ್ಲಿ ಬಂದು ಇಳಿದದ್ದು. ಸರೋಜಿನಿ ಯಾವಾಗ ಹೇಳಿದ್ದ ನಿಮ್ಮ ಹತ್ರ? ಚುನಾವಣೆ ಕಳೆದ ಬೆನ್ನಿಗೆ ಈ ಹೆಣ್ಣು ಮಗಳ ಉಜಿರೆ ಕಾಲೇಜಿಂದ ಶನಿವಾರ ದಿವಸ ಕಾಲೇಜ್ ಮುಗಿದು ಧರ್ಮಸ್ಥಳ ಬಸ್ ಸ್ಟ್ಯಾಂಡಿಗೆ ಬಂದು ಆಕೆ ಇಳಿದಿದ್ದಾಳೆ. ಅದನ್ನು ನೋಡಿದವರಿದ್ದಾರೆ. ಅಲ್ಲಿಂದ ಕಾಲೇಜಿನ ಪ್ರಿನ್ಸಿಪಾಲ್ ಎಸ್ ಪ್ರಭಾಕರ್ ಮತ್ತು ಈ ವ್ಯಕ್ತಿಯ ತಮ್ಮ ಇಬ್ಬರು ಪ್ರಿನ್ಸಿಪಾಲ್ರ ಕಾರ್ನಲ್ಲಿ ಆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋದದ್ದು ಅನ್ನುವಂಥದ್ದನ್ನು ನೋಡಿದವರು ನಮಗೆ ಹೇಳಿದ್ದಾರೆ. ಪದ್ಮಲತಾ ಅವ್ರನ್ನ? ಹೌದು. ಅಂದರೆ ಈಗ ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಎಲೆಕ್ಷನ್ಗೆ ಇವರು ಕಾಂಪೀಟ್ ಮಾಡಿದ್ರ? ಅಂದರೆ ಎಲೆಕ್ಷನ್ಗೆ ಏನೋ? ಹೌದು, ನಾವು ಕಾಂಪೀಟ್ ಮಾಡಿದೆವು. 5-6 ಓಟ್ಗಳಲ್ಲಿ ನಾವು 5 ಸೀಟ್ನಲ್ಲಿ ಸೋತದ್ದು. ಅಂದರೆ ಗೆದ್ದ ಮೇಲೆ ಅಲ್ಲ, ಎಲೆಕ್ಷನ್ ಮುಗಿದ ಮೇಲೆ ಕಿಡ್ನಾಪ್ ಮಾಡಿದ್ದು? ಹೌದು. ಅಲ್ಲ, ಏನಕ್ಕೆ ಕಾರಣ ಅದು ಕಿಡ್ನಾಪ್ ಮಾಡಿದ್ದು? ಅವರ ಏನು ಇದೆಯಾ ಆ ಧರ್ಮಸ್ಥಳದಲ್ಲಿ ಅವ್ರು ಹೇಳಿದ ಮಾತೇ ನಡಿಬೇಕು ಅನ್ನುವಂಥ ಏನು ವಾದ ಇದೆಯೋ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಪ್ರಶ್ನೆ ಮಾಡಿದ ಅಂತ ಆಯ್ತಲ್ಲ. ಸೇಡಿಗೋಸ್ಕರ? ಹೌದು. ಎದುರಿಸ್ಲಿಕ್ಕೋಸ್ಕರ ಅಲ್ಲ, ನಾಮಿನೇಷನ್ ತಗೊಳ್ಳಿ ಅಂತ? ಹೌದು. ಓಕೆ. ನಂತರ ಕಿಡ್ನಾಪ್ ಆಯಿತು, ಏನಾಯಿತು? ಕಿಡ್ನಾಪ್ ಆದ ಕೂಡಲೇ ನಾವು ಕಂಪ್ಲೇಂಟ್ ಕೊಟ್ಟೆವು. ನಾನೇ ನನ್ನ ಕೈಯಲ್ಲಿ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಈ ರೀತಿ ಕಾರ್ನಲ್ಲಿ ಇಂಥ ವ್ಯಕ್ತಿಗಳು ಕರೆದುಕೊಂಡು ಹೋದದ್ದು ಅನ್ನುವಂಥ ವಿಚಾರದ ಬಗ್ಗೆ FIR ಆಗಿದೆ ಅವರ ಮೇಲೆ. ಈಗ ಬೆಳ್ತಂಗಡಿ ಸ್ಟೇಷನ್ ಅನ್ಸುತ್ತೆ. ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಮತ್ತೆ ಹಚ್ಚಲಾಗದ ಕೇಸು ಅಂತೇಳಿ ಮಾಹಿತಿ ಆ್ಯಕ್ಟ್ನಲ್ಲಿ ಸಿಕ್ಕಿದೆ. C ರಿಪೋರ್ಟ್ ಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ನಿರ್ದಿಷ್ಟವಾಗಿ ಯಾರನ್ನೇ ಕೊಟ್ಟರೂ ಕೂಡ ಸಾಮಾನ್ಯವಾಗಿ ಈಗ ಅವರ ಜನಗಳೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಈಗ ನಿಮ್ಮ ಕುಟುಂಬದ ಒಂದು ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮರ್ಡರ್ ಆದರೆ ನೀವು ಕೊಟ್ಟ ಕಂಪ್ಲೇಂಟನ್ನು ತೆಗೆದುಕೊಳ್ಳುವುದಿಲ್ಲ. ಆ ಅಧ್ಯಕ್ಷನಾದವನು ಇವತ್ತಿಗೂ ಅಧ್ಯಕ್ಷನಾಗೇ ಬದುಕ್ತಾನೆ, ಆ ದೇವಸ್ಥಾನದ ಅಧಿಕಾರಿಯಾಗಿ ಬದುಕಲ್ಲ. ಈಗ 2 ಕೋಟಿ ರೂಪಾಯಿ 7 ಜನರ ಮೇಲೆ ಪಾಪದ ಈ ಸೌಜನ್ಯ ತಾಯಿ ಮೇಲೆ ಸಹಿತ ಮಾನನಷ್ಟಕ್ಕೆ ಹಾಕಿದ್ದಾನೆ. ಮುಕ್ತ ಮರ್ಯಾದೆ. ಆಕೆನ ಸಾಯಿಸಿದ್ರು, ಇವ್ರನ್ನ ಜೀವಂತ ಒಂದು ರೀತಿ ಪ್ರತಿ ಕ್ಷಣನೂ ಅವರು ಸಾಯೋ ರೀತಿ ಮಾಡಬೇಕು. ಮೊಟ್ಟ ಮೊದಲ ಬಾರಿಗೆ ಧರ್ಮಸ್ಥಳ ರಿಪಬ್ಲಿಕ್ ಹೇಗೆ ಆಪರೇಟ್ ಆಗ್ತಿದೆ ಅನ್ನೋದು ಹೊರಗಿನ ಜಗತ್ತಿಗೆ ಗೊತ್ತಾಗಿದ್ದು ವೇದವಲ್ಲಿಯ ಪ್ರಕರಣದಿಂದ. ವೇದವಲ್ಲಿ ಒಂದು ಇವರದೇ ಒಂದು ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆಗಿನ ಕಾಲದಲ್ಲಿ ಅವರು BSc ಗ್ರಾಜ್ಯುಯೇಟ್ ಆಗಿದ್ರು. ಅವರಿಗೆ ಮುಖ್ಯ ಶಿಕ್ಷಕಿಯಾಗುವಂಥ ಎಲ್ಲ ಅರ್ಹತೆ ಇತ್ತು, ಆದರೆ ಆಕೆಗೆ ಮುಖ್ಯ ಶಿಕ್ಷಕಿಯನ್ನಾಗಿ ಮಾಡೋದಿಲ್ಲ. ಆ ಜಾಗಕ್ಕೆ
ಬೇರೆ ಒಬ್ಬ ಹೆಣ್ಣುಮಗಳನ್ನು, ಅವ್ರದೇ ಸಮುದಾಯದ ಒಬ್ಬ ಹೆಣ್ಣುಮಗಳನ್ನ ತಂದು ಕೂರಿಸ್ತಾರೆ. ನೋವಾಗುತ್ತೆ ವೇದವಲ್ಲಿಗೆ. ಯಾಕೆ ಈ ಥರ ಮಾಡಿದ್ರು, ನನಗೆ ಸಿಗಬೇಕಾದ ಸ್ಥಾನನ ಬೇರೆಯವ್ರು ಕೊಟ್ರಲ್ಲ ಅಂತ ಹೇಳಿ ಆಕೆ ಸಣ್ಣದಾಗಿ ಪ್ರತಿಭಟನೆ ಶುರು ಮಾಡ್ತಾಳೆ. ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾಳೆ, ಯಾವುದಕ್ಕೂ ಸೊಪ್ಪು ಹಾಕೋದಿಲ್ಲ. ಕೊನೆಗೆ ಆಕೆ ಒಂದು ನಿರ್ಧಾರಕ್ಕೆ ಬಂದು ನ್ಯಾಯಾಲಯದ ಮೊರೆ ಹೋಗ್ತಾಳೆ, ಹೈಕೋರ್ಟ್ವರೆಗೆ ಹೋಗ್ತಾಳೆ. ನಮ್ಮ ವಿರುದ್ಧ ಹೈಕೋರ್ಟ್ವರೆಗೆ ಹೋದ್ಲಲ್ಲ ಅನ್ನುವಂಥ ಸಿಟ್ಟು ಅವರಿಗೆ ಕೊತ ಕುದೀತಾ ಇತ್ತು. ಒಂದು ದಿವಸ ವೇದವಲ್ಲಿ ಅವರ ಮನೆಯಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಗೋಚರಿಸ್ತಾಳೆ. ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಅಂತ ಹೇಳಿ ಉಜಿರೆಯಲ್ಲಿ ಅವರು ಸರ್ಕಾರಿ ವೈದ್ಯರಾಗಿರ್ತಾರೆ. ಅವರು ಮಧ್ಯಾಹ್ನ 1 ಗಂಟೆಗೆ ಮನೆಗೆ ಬಂದು ನೋಡಿದಾಗ ತನ್ನ ಪತ್ನಿ ಆ ರೀತಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಇದ್ದಿದ್ದನ್ನು ನೋಡ್ತಾರೆ. ಏನಾಯಿತು ವೇದವಲ್ಲಿಗೆ? ವೇದವಲ್ಲಿ ಸಾಯುವಂಥ, ಸೂಸೈಡ್ ಮಾಡ್ಕೊಂಡು ಸಾಯುವಂಥ ಹೆಣ್ಮಗಳಲ್ಲ ಅಂತ ಡಾಕ್ಟರ್ ಹರಳೆ ಸ್ಪಷ್ಟವಾಗಿ ಹೇಳ್ತಾರೆ. ನಮಗೂ ಅನಿಸುತ್ತೆ, ಅಷ್ಟು ದೊಡ್ಡ ಶಕ್ತಿಗಳ ವಿರುದ್ಧ ನಿಂತು ಸೆಣಸಾಡದಂಥ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯ ಇತ್ತಾ? ಖಂಡಿತ ಇಲ್ಲ. ಅವತ್ತು ನಡೆದಿದ್ದೇನು ಕ್ರೌರ್ಯ ಅಂದರೆ, ಮನೆಯಲ್ಲಿ ಒಬ್ಬಳೇ ಹೆಣ್ಮಗಳಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಅದನ್ನು ಗಮನಿಸಿಕೊಂಡು ಅವಳ ಮನೆಗೆ ಬಂದು ಆಕೆಯ ಮೇಲೆ ದಾರುಣವಾಗಿ ಅತ್ಯಾಚಾರ ಮಾಡಿ ಆಕೆಗೆ ಪೆಟ್ರೋಲ್ ಹಾಕಿ ಸುಟ್ಟು ಹಾಕ್ತಾರೆ. ಯಾವ ರೀತಿ ಸುಡ್ತಾರೆ ಅಂತಂದರೆ, ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಓಡೋಗ್ಲಿಲ್ಲ ಅವರು, ಅವಳು ಪೂರ್ತಿ ಸುಟ್ಟು ಹೋಗಬೇಕು, ಹಾಗೆ ಮತ್ತೆ ಪೆಟ್ರೋಲನ್ನು ಸುಡ್ತಾರೆ. ಅದರಿಂದಾಗಿ ಆ ನೆಲದ ಮೇಲಿದ್ದ ಸಿಮೆಂಟ್ ಕೂಡ ಕಿತ್ಕೊಂಡು ಬರುತ್ತೆ. ಯಾರಿಗೇ ಆಗಲಿ, ಒಬ್ಬ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋವಂಥ ಇವಾಗಲಿ ಗೊತ್ತಾಗಬೇಕಾದ ವಿಷಯ ಏನು ಅಂತಂದರೆ, ಈ ರೀತಿ ಸುಟ್ಟು ಹೋಗಿದ್ರೆ ಅದು ಖಂಡಿತವಾಗ್ಲೂ ಅದು ಆತ್ಮಹತ್ಯೆ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೊಲೆನೇ ಆಗಿರಬೇಕು ಅಂತ ಹೇಳಿ. ಆದರೆ ಧರ್ಮಸ್ಥಳ ರಿಪಬ್ಲಿಕ್ನ ನಿಯಮಗಳೇ ಬೇರೆ. ಅಲ್ಲಿನ ನಾನು 34 ವರ್ಷ ಹೆದರಿಕೆಯಲ್ಲಿ ಬದುಕಿದ್ದೇನೆ, ಗೊತ್ತುಂಟ ನಮಗೆ. ಹೇಗೆ ಯಾರಿಗೆ ಹೇಳಿದ್ಯಾ? ಈ ಆಫೀಸಿನ ಗನ್ ಲೈಸೆನ್ಸ್ ಕೇಳಲಿಲ್ಲ ನಾನು, ಏನು ಮಾಡಿರ್ಬೋದು? 10 ಜನ ಬರ್ತಾರೆ, 50 ಜನ ಬರ್ತಾರೆ, ಏನ್ ಮಾಡ್ಬೋದು? ಯಾರಿಗೆ ಐಡಿಯಾ ಇದೆಯಾ? ಯು ನೋ ವಾಟ್ ಇಸ್ ಕಾಲ್ಡ್ ಸೈನೈಡ್? ನೀವು ಪೇಪರ್ ಓದಿದಷ್ಟೇ ಸೈನೈಡ್ ತಿನ್ ಸತ್ತ ಅದು ಇರೋದಿಲ್ಲ. ದ ಬೆಸ್ಟ್ ಥಿಂಗ್ ಟು ಹ್ಯಾವ್ ಇಟ್ ಆನ್ ದ ಆರ್ಗನ್, ವಾಟ್ ಎವರ್ ಯು ಹ್ಯಾವ್ ಗಾಟ್, ಹೋಲ್ಡ್ ಇಟ್. ದಟ್ ಕ್ಯಾನ್ ಕಿಲ್ 10 people in a minute. ಈಸಿಯೆಸ್ಟ್ ವೇ, ನೋಬಡಿ ಕ್ಯಾನ್ ಅಬ್ಜೆಕ್ಟ್ ದಿಸ್. ಕಾನೂನು ಸಹಿತ ಅಬ್ಜೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ. ನಾನು ಡಾಕ್ಟರ್ ಈ ಮಾತು ಹೇಳ್ಬಾರ್ದು, ಹೇಗೆ ಬದುಕಿದ್ರೆ ನಿಮ್ಗೆ ಅನುಮಾನ ಬಂದೇ ಬರುತ್ತೆ. ಆ ರೀತಿಯಲ್ಲಿ ಅವರು 3rd degree ಬರ್ನ್ಸ್ ಮಾಡಿ ನನ್ನ ಬಾತ್ರೂಮ್ ಅಲ್ಲಿ ಹಾಕಿದ್ರು ಬಡ್ಡಿ ಮಕ್ಕಳು. ನಾನು 1 ಗಂಟೆಗೆ 4/4/79 ತಾಲೂಕು ಬೋರ್ಡ್ ಆಸ್ಪತ್ರೆಯಿಂದ ಗೌರ್ಮೆಂಟ್ ಡಾಕ್ಟರ್ ಆಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಮಕ್ಕಳು ಪಣಂಬರಲ್ಲಿ ಓದ್ತಿದ್ರು, ನೀನು ಹೋಗ್ತಾ ಮಿಂದ ಹೇಳಿದ್ರೆ ಕೇಳಲೇ ಇಲ್ಲ. 1 ಗಂಟೆಗೆ ಸೈಕಲ್ ಮೋಟ್ರಲ್ಲಿ ಹೋಗುವ, 1 ಗಂಟೆಗೆ ನಾನು 3rd degree ಬರ್ನ್ ಬಾಡಿ ನೋಡ್ತೇನೆ ಸ್ವಾಮಿ ಮನೆಯಲ್ಲಿ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೇಸ್ two fractures of the leg body. One is neck, another is elbow. Later on, the body where it has been burnt, petrol ಹಾಕಿ ಅವರು ಒಚ್ಚಿದಿರಲ್ಲ 3rd degree, ಆ ಹಿಪ್ಸ್ ಕೆಳಗಿದ್ದ ಸಿಮೆಂಟ್ ಅಲ್ಲಿ ಎದ್ದೋಗಿತ್ತು, ಶೋಲ್ಡರ್ ಇಟ್ಟಲ್ಲೆಲ್ಲ ಸಿಮೆಂಟ್ ಎದ್ದೋಗಿತ್ತು. ನನ್ನ ಹೆಂಡತಿಯ ಪೆಟ್ರೋಲ್ ಈ ಮೈಕಂಡು ಬೆಂಕಿ ಹಾಕೊಂಡಿದ್ರೆ ಆ ಸುಲಭದಲ್ಲಿ ಆ ಸಿಮೆಂಟ್ ಎದ್ದೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನ ತನಿಖೆಯಿಂದನೇ ಅದು ಹೊರಬರಬೇಕು. ಆದ್ರೆ ಆ ತನಿಖೆ ಮಾಡುವಂತ ಯೋಗೇಶ್ ಅವರಿಗಂತೂ ಖಂಡಿತ ಗೊತ್ತಿದೆ, ನಿಜವಾದ ಆರೋಪಿಗಳು ಯಾರಂತ ಗೊತ್ತಿದೆ, ಖಂಡಿತವಾಗಿ ಗೊತ್ತಿದೆ. ಆಯ್ತಾ? ಅವ್ರನ್ನ ಅವ್ನ್ ಚೆನ್ನಾಗ್ ಗೊತ್ತಿದೆ. ಬಟ್ ಅವನಿಗೊಂದು ಸೇಫ್ ಕೊಡ್ಬೇಕು ಅಂತ ನಮ್ದೊಂದು ಆದೇಶ ಸರ್. ಯಾಕಂದ್ರೆ ಯಾವತ್ತು ಮುಗಿಸ್ತಾರೆ ಅಂತ ಗೊತ್ತಿಲ್ಲ ಅವನನ್ನ ಕೂಡ. ಒಬ್ಬೊಬ್ರನ್ನ ತೆಗ್ದ್ರೆ ಕಷ್ಟ ಆಗುತ್ತೆ, ನಮಗೆ ಸಾಕ್ಷಿ ಎಲ್ಲ ನಾಶ ಆಗುತ್ತೆ ಅಲ್ವಾ ಸರ್? ಅವ್ರಿಗೊಂದು ರಕ್ಷಣೆ ಕೊಡ್ಬೇಕು ಅಂತ ನೀವು ಹೇಳ್ತೀವಿ. ಯೋಗೇಶ್ ಅವರಿಗೆ ಒಂದು ರಕ್ಷಣೆ ಕೊಡ್ಬೇಕು ಅಂತ ಕೊಡ್ಬೇಕು ಸರ್. ನಿಜ ಯಾವ ಕಾರಣಕ್ಕೆ ಹೇಳ್ತೀವಿ ಯೋಗೇಶ್ ಅವರಿಗೆ ರಕ್ಷಣೆ ಕೊಡ್ಬೇಕು ಅಂತ? ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ ನೀವು ತಾವು? ಯಾಕಂದ್ರೆ ಅವನಿಗೆ ಸಾಕ್ಷಿ ಅವನೇ ಅಲ್ವಾ ಸರ್? ಎಲ್ಲ ಸಾಕ್ಷಿ ನಾಶ ಮಾಡಿ ಆಗಿದೆ, ಇನ್ನು ಯೋಗೀಶ್ ರಶ್ಮಿ ಇದಾರಲ್ವಾ, ಇನ್ನು ಅವ್ರನ್ನೇ ರಕ್ಷಣೆ ಕೊಟ್ಟು ಕಾಪಾಡ್ಬೇಕು ಅಂತ. ಈಗ ಈ ಕೊನೆಯ ಹಂತದಲ್ಲಿರೋದು ಈ ಸಾಕ್ಷಿಗಳ ಒಂದು ಇದಿರೋದು ಅವ್ರ ಕೈಯಲ್ಲಿ, ಅವ್ರನ್ನ ರಕ್ಷಣೆ ಕೊಡ್ಬೇಕು ಅಂತ ನೀವು ಸರ್ಕಾರದ ಹತ್ರ ಬೇಡ್ಕೊಳ್ತಾ ಇದ್ದೀರಾ? ಕೇಳ್ಕೊಳ್ತಾ ಇದೀವಿ ಸರ್. ಅದೇ, ಯಾಕಂದ್ರೆ ಯಾವಾಗ ತೆಗಿತಾರೆ ಅಂತ ಗೊತ್ತಾಗಲ್ಲ, ಅದೇ ಭಯ ನಮ್ಗೆ. ಈಗ ನಿಮ್ಗೆ ಅವ್ರ ಜೀವದ ರಕ್ಷಣೆ ಸಹ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ದೇವ್ರ ಹತ್ರ? ಹೌದು ಸರ್, ನಿಮಗೆ ನಕ್ಕನಿಗೆ ನ್ಯಾಯ ಬೇಕು ಸರ್, ಅದೇ ನಮ್ಗೆ ಬೇಕಾಗಿರೋದು. ಸುಮ್ನೆ ಸಂತೋಷ್ ಅವರ ಕುಟುಂಬನೇ ಹಾಳಾಗೋಯ್ತು ಅಲ್ಲಿ. ಕಣ್ಣೀರ್ ಹಾಕ್ತಿದಾರೆ, ಅವ್ರ ತಂದೆ ಕಣ್ಣೀರ್ ಹಾಕುತ್ತೆ. ಈಗ ಸಂತೋಷ್ ಅವರ ಕುಟುಂಬ ತಂದೆ ಸಹ ಹೋದ್ರು, ಹೀಗೆಲ್ಲ ಆಯ್ತು. ಅದೆಲ್ಲ ಆದ ನಂತರ ಸಹ ಈಗ ನೀವ್ ಹೇಳ್ತಾ ಇದ್ದೀರಾ ಒಂದು ಇವರಿಗೆ ಏನು ನಮ್ಮ ಯೋಗೇಶ್ ಅವರಿಗೂ ಸಹ ರಕ್ಷಣೆ ಬೇಕು, ಅವ್ರಿಗೂ ಏನೋ ತೊಂದರೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀರಾ. ಯಾಕೆ ನಿಮ್ಗೆ ಆತರ ಯೋಚನೆಗಳು ಬರ್ತಾ ಇದೆ? ಅವ್ರು ನಿಮ್ಗೇನು ಒಳ್ಳೆಯವ್ರು ಮಾಡಿದವರಲ್ಲ, ಅವ್ರೇನು ನಿಮಗೆ ಒಳ್ಳೇದು ಮಾಡಿದವರಲ್ಲ,
ಆಯ್ತಾ. ನಿಮ್ಮ ಇಡೀ ಪ್ರಕರಣವನ್ನ ಹಾಳು ಮಾಡಲಿಕ್ಕೆ ಕಾರಣಕರ್ತರಾದವರು, ಅವರನ್ನು ಸಹ ರಕ್ಷಣೆ ಮಾಡ್ಬೇಕಂತ ಒಂದು ಒಳ್ಳೆ ಧ್ವನಿ ನಿಮ್ಮಲ್ಲಿ ಬರ್ತಾ ಇದೆ. ಯಾಕೆ ಅದು ಅಂತ ಇನ್ನೊಮ್ಮೆ ನಾನು ಜನಕ್ಕೆ ಸ್ಪಷ್ಟ ಆಗ್ಲಿ ಅಂತ. ಸಾಕ್ಷಿ ಎಲ್ಲ ಅವನ ಹತ್ರ ಸರ್, ಅವನೆಲ್ಲ ಎಲ್ಲ ಎಂಕ್ವೈರಿ ಮಾಡಿರೋದಲ್ವಾ, ಎಲ್ಲ ಗೊತ್ತಿದೆ ಅವನಿಗೆ, ವಿಚಾರ ಫುಲ್ ಎಲ್ಲ ಗೊತ್ತಿದೆ. ಅದಕ್ಕೆ ಅವನಿಗೆ ರಕ್ಷಣೆ ಕೊಡ್ಬೇಕು ಅಂತ. ಅವನನ್ನ ತೆಗೆದ್ರೆ ನಾಶ ಆಗುತ್ತೆ ಸರ್. ಅದಕ್ಕೆ ಸಾಕ್ಷಿಗಳು ಕಣ್ಣಾರ ನೋಡಿದ ಸಾಕ್ಷಿಗಳಿದ್ದಾರೆ. ಈಗ ನಾವು ಯೂಟ್ಯೂಬ್ ಚಾನಲ್ ಅವ್ರು ಬಂದ್ರು ಅಲ್ಲ ಇನ್ಯಾರೋ ಬಂದು ಕೇಳಿದ ತಕ್ಷಣ ಕೊಡಕ್ ಹೋದ್ರೆ, ಇವಾಗ ಇಲ್ಲಿ ರವಿ ಪೂಜಾರಿ, ಹರೀಶ್ ಮಡಿವಾಳ, ಗೋಪಾಲಕೃಷ್ಣ ಯಾವ ತರ ವಾರಿಜ್ಯ ಆಚರಿಸಿ ಅವ್ರು ಯಾವ ತರ ಅಸಹಜ ಸಾವುದ್ರ, ಇವ್ರು ಅದೇ ತರ ಆಗೋಗ್ತಾರೆ ಸರ್. ಹಂಗಾಗಿ ಮಾಧ್ಯಮಗಳಲ್ಲಿ ನೀವು ಹಂಚ್ಕೊಂಡಂಥ ಒಂದು ಮಾಹಿತಿ ಸರ್, ಯಾಕೆಂದ್ರೆ ನಿಮ್ಮ ಬ್ರದರ್ ಅವರು ಹೇಳಿದಂಥ ಮಾಹಿತಿ, ಆ ಥರದ ಕೆಲವೊಂದು ವಿಷಯಗಳನ್ನು ಕೇಳ್ಪಟ್ಟಿದ್ದೀರಾ ಸರ್? ಧರ್ಮಸ್ಥಳ ಸುತ್ತಮುತ್ತ ನಡೀತಾ ಇದೆ ಸಮಥಿಂಗ್ ಅಂತ. ಹೌದು, ನಾನು ಒಂದು 20 ವರ್ಷದಿಂದ ಅಲ್ಲಿ ಅವನು ಇನ್ಸ್ಪೆಕ್ಟರ್ ಇದ್ದ. ಯಾರು? ನಮ್ಮ ಬ್ರದರ್ ಅಣ್ಣಾಜಿ ಮಾಲ್ಗತ್ತಿ ಅಂತ ಇನ್ಸ್ಪೆಕ್ಟರ್ ಇದ್ದ. ಅವನು ನನಗೆ ಹೇಳ್ತಾ ಇದ್ದ, ಅಣ್ಣ ಅಲ್ಲಿ ಭಾಳ ಅನ್ಯಾಯ ನಡೀತಾ ಇದೆ, ತುಂಬ ಜನರಿಗೆ ತೊಂದರೆ, ಅಮಾಯಕರಿಗೆ ತೊಂದರೆ ಆಗ್ತಾ ಇದೆ, ಈ ಲ್ಯಾಂಡ್ ಬೇಕಂದ್ರೆ ಬೇಕು, ಅವ್ರು ಏನು ಹೇಳಿದ್ದು ದುಡ್ಡು ಕೊಟ್ಟು ಅವ್ರು ಹೇಳ್ದಂಗೆ ದುಡ್ಡು ತೊಗೋಬೇಕು, ಲ್ಯಾಂಡ್ ಕೊಡಬೇಕು, ಆ ಥರ ಮಾಡ್ತಾರೆ. ಏನು ಅನ್ಯಾಯ ಭಾಳಷ್ಟು ನಡೀತವೆ, ಅದು ಏನು ಪ್ರೆಷರ್ ಭಯಂಕರ ಇರ್ತದೆ, ನಮಗೆ ಯಾವುದೂ ಕ್ರಮ ತೊಗೊಳಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾವೆ. ಅದು ಈಗ ನೋಡಿದ್ರೆ ನಿಜ ಅನ್ನಿಸ್ತದೆ. ಆ ದೇವರು ಮಂಜುನಾಥನೇ ಕಾಪಾಡಬೇಕು ಅಲ್ಲಿ ಜನರಿಗೆ ಅಂತ ಅಂತಿದ್ದ. ಅಷ್ಟೊಂದು ಅಸಹಾಯಕತೆ ಅಂತ ಹೇಳ್ತಿದ್ದವ. ಮತ್ತು ಅವನು ನಿಷ್ಠೂರ ಮನುಷ್ಯ, ಭಾಳ ಸ್ಟೇಟ್ ಫಾರ್ವರ್ಡ್ ಆಫೀಸರ್ ಇದ್ದವ. ಅದು ಈ ಥರ ಆದಾಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಡಿದ್ದಾರೆ. ಈಗಾದರೂ ಸರ್ಕಾರ ಎಚ್ಚೆತ್ಕೊಂಡು SIT ನೇಮಿಸಿದ್ದಾರೆ. ಒಳ್ಳೆ ರೀತಿಯಿಂದ ತನಿಖೆ ಮಾಡಲಿ. ಅವ್ರ ಮೇಲೆ ಯಾರೂ ಪ್ರೆಷರ್ ಮಾಡಬಾರ್ದು. ಯಾವುದೇ ಸರ್ಕಾರದಿರಲಿ, ಯಾವುದೇ ಮಂತ್ರಿಗಳಿರಲಿ, ಯಾರೂ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಲಿ. ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿಯೂ ಒಳ್ಳೆ ಟೀಮ್ ಇದೆ. ಅವರು ಯಾರು ನೊಂದವರಿಗೆ, ಯಾರಿಗೆ ತೊಂದರೆ ಆಗಿದೆ, ಯಾರು ಅತ್ಯಾಚಾರ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅಂಥವ್ರಿಗೆ ನ್ಯಾಯ ಕೂಡ ಖಂಡಿತವಾಗಿಯೂ ಇವರು ತನಿಖೆ ಮಾಡಿ ನ್ಯಾಯ ಸಿಗುವಾಗೆ ಮಾಡ್ತಾರಂತ ನಂದು ವಿಶ್ವಾಸ.